Dear 6th standard students, welcome to our Azure All-Rounder channel. Today we are going to learn your first poem, March, written by William Wordsworth. Here in this poem, I am going to explain this poem in Kannada. I think most of their mother tongue is Kannada. Then I will explain the poem in the summary of the poem in English also. The cock is crowing, the stream is flowing. See, rhyming words, crowing, flowing, twitter, glitter. The cock is crowing, ಹುಂಜ ಕೂಗುತ್ತಿದೆ. The stream is flowing, ಹರಿಯುತ್ತಿದೆ. ಜರಿ ಹರಿಯುತ್ತಿದೆ. The small birds twitter. The small birds, ಸಣ್ಣ ಹಕ್ಕಿಗಳು, ಸಣ್ಣ ಪಕ್ಷಿಗಳು. ಟ್ವಿಟರ್ ಅಂತಂದರೆ ಸಣ್ಣ ಹಕ್ಕಿಗಳು ಕೂಗು. ಟು ಮೇಕ್ ಎ ನಂಬರ್ ಆಫ್ ಶಾರ್ಟ್ ರ್ಯಾಪಿಡ್ ಸೌಂಡ್ಸ್. ಹಕ್ಕಿಗಳು ಟಿವ್ ಟಿವ್, ಟುಯ್ ಟುಯ್ ಹೀಗೆ ಒಂದು ತೆರನಾದ ಶಬ್ದವನ್ನು ಮಾಡ್ತವೆ. ಅದಕ್ಕೆ ಟ್ವಿಟರ್ ಅಂತೀವಿ. ಹಕ್ಕಿಗಳು ಚಿಲಿಪಿಲಿ ಗುಡ್ತವೆ ಅಂತಲೂ ಕೂಡ ನಾವು ಕರಿತೀವಿ. ದ ಲೇಕ್ ಡೋತ್ ಗ್ಲಿಟರ್. ಡೋತ್ ಅನ್ನುವುದು ಓಲ್ಡ್ ಫಾರ್ಮ್ ಆಫ್ ಡಸ್. ದ ಲೇಕ್ ಡಸ್ ಗ್ಲಿಟರ್. ಆ ಸರೋವರ ಕೂಡ ಹೊಳಿತಾ ಇದೆ. ಗ್ಲಿಟರ್ ಅಂದರೆ ಶೈನ್ ಬ್ರೈಟ್ಲಿ ವಿತ್ ಫ್ಲ್ಯಾಶ್ ಆಫ್ ಲೈಟ್. ಫ್ಲ್ಯಾಶಿಂಗ್ ಪಾಯಿಂಟ್ ಆಫ್ ಲೈಟ್ ಗ್ಲಿಟರ್ ಅಂತಂದರೆ ಅತ್ಯಂತ ಕಾಂತಿಯುತವಾಗಿ ಆ ಸರೋವರ ಕೂಡ ಹೊಳಿತಾ ಇದೆ. ಸ್ಲೀಪ್ಸ್ ಇನ್ ದ ಸನ್. ನೋಡಿ ಕವಿಗೆ ಹೇಗೆ ಕಾಣ್ತಾ ಇದೆ. ಆ ಹಚ್ಚ ಹಸಿರಿನ ಭೂಮಿ, ಆ ಬೆಳೆಗಳಿಂದ ತುಂಬಿದ ಭೂಮಿ ಸೂರ್ಯನಲ್ಲಿ ಮಲಗಿದ ಹಾಗೆ ಕವಿಗೆ ಕಾಣ್ತಾ ಇದೆ. ಸೂರ್ಯನನ್ನು ನೋಡುತ್ತಾ ಆ ಹಚ್ಚ ಹಸಿರಿನ ಭೂಮಿ ಮಲಗಿದೆ ಎಂದು ಕವಿ ಹೇಳ್ತಾನೆ. ದ ಓಲ್ಡೆಸ್ಟ್ ಆ್ಯಂಡ್ ದ ಯಂಗೆಸ್ಟ್ ಆರ್ ಎಟ್ ವರ್ಕ್ ವಿತ್ ದ ಸ್ಟ್ರಾಂಗೆಸ್ಟ್. ಇಲ್ಲಿ ನೋಡಿ ಮತ್ತೆ ಯಂಗೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಇವು ರೈಮಿಂಗ್ ವರ್ಡ್ಸ್. ದ ಓಲ್ಡೆಸ್ಟ್ ಆ್ಯಂಡ್ ದ ಯಂಗೆಸ್ಟ್, ವಯಸ್ಸಾದವರು ಮತ್ತು ತರುಣರು. ಆರ್ ಎಟ್ ವರ್ಕ್ ವಿತ್ ದ ಸ್ಟ್ರಾಂಗೆಸ್ಟ್, ಇಬ್ಬರು ವಯಸ್ಸಾದವರು ಮತ್ತು ತರುಣರು ಕೆಲಸ ಮಾಡ್ತಾ ಇದ್ದಾರೆ. ಯಾರ ಜೊತೆಗೆ? ಬಲಿಷ್ಠರಾದವರೊಡನೆ ಕೆಲಸ ಮಾಡ್ತಾ ಇದ್ದಾರೆ. ದ ಕ್ಯಾಟಲ್ ಆರ್ ಗ್ರೇಸಿಂಗ್. ದನಗಳು ಮೇಯ್ತಾ ಇದ್ದಾವೆ. ದರ್ ಹೆಡ್ಸ್ ನೆವರ್ ರೈಸಿಂಗ್. ತಮ್ಮ ತಲೆಗಳನ್ನು ಎತ್ತದೆ ಅವು ಮೇಯ್ತಾ ಇದ್ದಾವೆ. ದೇರ್ ಆರ್ 40 ಫೀಡಿಂಗ್ ಲೈಕ್ ಒನ್. ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇದೆ ಅಂದರೆ ಆ 40 ಕೂಡ ಒಬ್ಬನೇ ತಿಂತಾ ಇರುವ ಹಾಗೆ ಕಾಣ್ತಾ ಇದೆ. ಅಂದರೆ ತಮ್ಮ ತಲೆಯನ್ನು ಎತ್ತದೆ ಅವು ಮೇಯ್ತಾ ಇದ್ದಾವೆ. 40 ಫೀಡಿಂಗ್ ಲೈಕ್ ಒನ್ ಅನ್ನುವ ಒಂದು ಮಾತಿನಂತೆ ಕಾಣ್ತಾ ಇದೆ. ಲೈಕ್ ಎನ್ ಆರ್ಮಿ ಡಿಫೀಟೆಡ್, ದ ಸ್ನೋ ಹ್ಯಾತ್ ರಿಟ್ರೀಟೆಡ್. ಲೈಕ್ ಎನ್ ಆರ್ಮಿ ಡಿಫೀಟೆಡ್. ಈ ಸ್ನೋ ಅನ್ನುವುದು ಬಿಸಿಲಿಗೆ, ಸೂರ್ಯನ ಬಿಸಿಲಿಗೆ ಹಿಮ ಹಿಂದಕ್ಕೆ ಸರಿತಾ ಇದೆ. ಅದನ್ನು ಕವಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆಂದರೆ, ಸೋತು ಸೈನ್ಯ ಹೇಗೆ ಹಿಂದಿರುಗುತ್ತದೆ ಹಾಗೆ ಈ ಹಿಮ ಹಿಂದಿರುಗ್ತಾ ಇದೆ, ಹೋಗ್ತಾ ಇದೆ. ಆ್ಯಂಡ್ ನೌ ಡೋತ್ ಫೇರ್ ಇಲ್. ಆ್ಯಂಡ್ ನೌ ಡಸ್ ಫೇರ್ ಇಲ್. ಆ್ಯಂಡ್ ನೌ ಡೋತ್ ಫೇರ್ ಇಲ್. ಫೇರ್ ಇಲ್ ಅಂದರೆ ಬಿ ಅನ್ಸಕ್ಸಸ್ಫುಲ್, ಅಂದರೆ ಗೆಲುವನ್ನು ಸಾಧಿಸಲಾಗದೆ ಸೋತು ಆ ಹಿಮ ಮರಳಿ ಹೋಗ್ತಾ ಇದೆ. ಆನ್ ದ ಟಾಪ್ ಆಫ್ ದ ಬೇರ್ ಹಿಲ್. ಟಾಪ್ ಆಫ್ ದ ಬೇರ್ ಹಿಲ್ ಅಂದರೆ ಆ ಬೋಳು ಬೆಟ್ಟದ ಮೇಲೆ. ದ ಪ್ಲೋ ಬಾಯ್ ಈಸ್ ಹೂಪಿಂಗ್ ಆನ್ ಆ್ಯನ್ ಆನ್. ದ ಪ್ಲೋ ಬಾಯ್. ದ ಪ್ಲೋ ಬಾಯ್ ಅಂತಂದರೆ
ದ ಪ್ಲವ್ ಬಾಯ್ ಅಂತಂದರೆ ಇನ್ ಓಲ್ಡನ್ ಟೈಮ್ಸ್ ಎ ಬಾಯ್ ಹೂ ಲೀಡ್ಸ್ ಎ ಹಾರ್ಸ್ ದಟ್ ಈಸ್ ಪುಲ್ಲಿಂಗ್ ದ ಪ್ಲೋ. ಅಂದರೆ ನೇಗಿಲನ್ನು ಕುದುರೆಗಳು ಜಗ್ತಾ ಇದ್ವು ಹಿಂದಿನ ಕಾಲದಲ್ಲಿ. ಆ ಕುದುರೆಗಳನ್ನು ಸಂಭಾಳಿಸ್ತಾ ಇದ್ದ, ಲೀಡ್ ಮಾಡ್ತಾ ಇದ್ದ, ಅವನಿಗೆ ಪ್ಲೋ ಬಾಯ್ ಅಂತ ಇಲ್ಲಿ ಕರೆದಿದ್ದಾರೆ. ಅವನು ಏನಂತ ಇದ್ದಾನೆ, ಹೂಪಿಂಗ್ ಅಂದರೆ ಮೇಕ್ ಎ ಲೌಡ್ ಕ್ರೈ ಆಫ್ ಜಾಯ್, ಅಂದರೆ ಸಂತೋಷದಿಂದ ಅವನು ಹೇಳ್ತಾ ಇದ್ದಾನೆ ಎನಾನ್ ಅಂತ. ಎನಾನ್ ಅಂತಂದರೆ ಇನ್ ಎ ಶಾರ್ಟ್ ಟೈಮ್, ಸೂನ್, ಇನ್ನೇ ಸ್ವಲ್ಪ ಸಮಯದಲ್ಲಿ, ಸದ್ಯದಲ್ಲಿ ಅಂತ ಅವನು ಖುಷಿಯಿಂದ ಒಂದು ಸೌಂಡ್ ಮಾಡ್ತಾ, ಶಬ್ದವನ್ನು ಮಾಡ್ತಾ ಅವನು ಹೇಳ್ತಾ ಇದ್ದಾನೆ. ದೇರ್ ಇಸ್ ಜಾಯ್ ಇನ್ ದ ಮೌಂಟೇನ್ಸ್, ಆ ಬೆಟ್ಟದ ತುಂಬೆಲ್ಲ ಸಂತೋಷ ತುಂಬಿದೆ. ದೇರ್ ಇಸ್ ಲೈಫ್ ಇನ್ ದ ಫೌಂಟೈನ್ಸ್, ಆ ಕಾರಂಜಿಗಳಲ್ಲಿ ಹೊಸ, ಆ ಬುಗ್ಗೆಗಳಲ್ಲಿ, ನೀರಿನ ಬುಗ್ಗೆಗಳಲ್ಲಿ, ಕಾರಂಜಿಗಳಲ್ಲಿ ಹೊಸ ಜೀವ ಕಾಣ್ತಾ ಇದೆ. ಸ್ಮಾಲ್ ಕ್ಲೌಡ್ಸ್ ಆರ್ ಸೇಲಿಂಗ್, ಆ ಸಣ್ಣ ಮೋಡುಗಳು ಆಕಾಶದಲ್ಲಿ ತೇಲ್ತಾ ಇವೆ. ಬ್ಲೂ ಸ್ಕೈ ಪ್ರಿವೇಲಿಂಗ್, ಆ ನೀಲಿ ಬಣ್ಣದ ಆಕಾಶ, ಪ್ರಿವೇಲಿಂಗ್ ಅಂದರೆ ಒಂದು ಏನನ್ನು ಗೆದ್ದ ಸಂಭ್ರಮದಲ್ಲಿ, ಯಾವುದನ್ನು ಒಂದು ಹಿಡಿತ ಸಾಧಿಸಿದ ಸಂಭ್ರಮದಲ್ಲಿ ಹೋಗ್ತಾ ಇದೆ. ಅಂದರೆ ಪ್ರಿವೇಲ್ ಅಂದರೆ ಗೇನ್ ಕಂಟ್ರೋಲ್, ವಿಕ್ಟರಿ, ವಿನ್ ಎ ಫ್ಲೈಟ್, ಏನನ್ನೋ ಒಂದು ಜಯಿಸಿದ ಸಂಭ್ರಮ ಆ ನೀಲಿ ಆಕಾಶದಲ್ಲಿ ಕಾಣ್ತಾ ಇದೆ. ದ ರೇನ್ ಈಸ್ ಓವರ್ ಆ್ಯಂಡ್ ಗಾನ್, ಮಳೆಯು ಬಂದು ಹೋಗಿದೆ. ಮಳೆಯು ಬಂದು ನಿಂತ ಹಾಗೆ ಎಲ್ಲ ಕಡೆಗೆ ಒಂದು ಉತ್ಸಾಹ, ಸಂತೋಷ ಕಾಣ್ತಾ ಇದೆ. ಮಳೆ ಬಂದು ನಿಂತರ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇರ್ತದೆ. ಆ ಒಂದು ಸಂತೋಷ, ಉಲ್ಲಾಸ ಎಲ್ಲ ಕಡೆಗೂ ಕಾಣ್ತಾ ಇದೆ. Now I will tell you summary of the poem in English. This poem is written by William Wordsworth. Poet describes the beauty of nature in the spring season. The poet observed that the cock crows early at sunrise and wakes up for new beautiful day. The streams flowing slowly with laziness. The bird tweets with happiness in the green trees. The fields full of crops with greenery, sleeping in the warmth of the sun. The people of the village are working in their fields, the old and young together at work with strong people of the village. The cows are grazing happily without even raising their heads. Poet here remembers us about the idiom 40 feeding like one. All are in a union, looking as if they are only one. The snow on the hill is melted with the heat of sun. Here poet compares snow to the defeated army. The plowboy shouting in a happy mood, anon, means soon. The beautiful little clouds are floating under the blue sky. The rain is over now and weather is full of happiness everywhere. I have given summary in a brief form. This will help you to write in exam. Thank you. Students, continue to watch our Edu All-Rounder channel. ನಮ್ಮ ಎಜು ಆಲ್ರೌಂಡರ್ ಚಾನೆಲನ್ನು ನಿರಂತರವಾಗಿ ನೋಡ್ರಿ, ಹಾಗೂ ನಾವು ಮಾಡುವ ಗದ್ಯ, ಪದ್ಯ ಇತ್ಯಾದಿಗಳ ವಿವರಣೆಗಳನ್ನು ನೋಡಿರಿ. ಕನ್ನಡ, ಹಿಂದಿ, ಇಂಗ್ಲಿಷ್ ಪದ್ಯ ಹಾಗೂ ಗದ್ಯಗಳನ್ನು ಇಲ್ಲಿ ಮಾಡಲಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು.